ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೆಹಾತ್ಯರು ಭಾಗ 15. ದೀಪಸ್ತಂಭ ಭಾಗ 3. ನಿನ್ನೆ ನಾವು ಕ್ರಿಸ್ತನ ಬೆಳಕಿನ ದೈವಿಕ ಮೂಲವನ್ನು ಸೂಚಿಸುವ ದೀಪಸ್ತಂಭದ ಚಿಹ್ನದ ಬಗ್ಗೆ, ಆತನನ್ನು ರೂಪಿಸಿದ ಬೆಲೆ ಮತ್ತು ಶ್ರಮವನ್ನು ಸೂಚಿಸುವ ತೂಕ ಮತ್ತು ಸುತ್ತಿಗೆಯ ಹೊಡೆತಗಳ ಬಗ್ಗೆ, ಅಲುಗಾಡದ ಅಸ್ಥಿವಾರವಾಗಿ ಕ್ರಿಸ್ತರನ್ನು ಸೂಚಿಸುವ ಬುಡದ ಬಗ್ಗೆ ಮತ್ತು ಪ್ರತಿಯೊಂದು ಕೊಂಬೆಯನ್ನು ಹಿಡಿದಿರುವ ನಿಜವಾದ ದ್ರಾಕ್ಷಿ ಬಳ್ಳಿ ಕ್ರಿಸ್ತನನ್ನು ಸೂಚಿಸುವ ಮಧ್ಯದ ದಿಂಡಿನಿಂದ ಬಗ್ಗೆ ನೋಡಿದೆವು. ಇಂದು ನಾವು ಉಳಿದ ಭಾಗಗಳನ್ನು ಅಧ್ಯಯನ ಮಾಡೋಣ. 6 ಕೊಂಬೆಗಳು, ಪ್ರತಿಯೊಂದರ ಮೇಲಿರುವ ಗಮನಾರ್ಹ 3 ಹಂತದ ಹೂವು, ಬತ್ತಿ, ಎಣ್ಣೆ, ಬೆಂಕಿ ಮತ್ತು ಬೆಳಕು. ಸ್ವತಃ ನಾವು ಮುಗಿಸುವ ಹೊತ್ತಿಗೆ ದೀಪಸ್ತಂಭವು ಇಡೀ ಗುಡಾರದಲ್ಲಿ ಕ್ರಿಸ್ತನ ಅತ್ಯಂತ ಸಂಪೂರ್ಣ ದೃಶ್ಯಗಳಲ್ಲಿ ಒಂದಾಗಿದೆ ಎಂದು ನಾವು ನೋಡುತ್ತೇವೆ. ಮಧ್ಯದ ದಿಂಡಿನಿಂದ 6 ಕೊಂಬೆಗಳು ವಿಸ್ತರಿಸಿದವು, ಎಡಭಾಗದಲ್ಲಿ 3 ಮತ್ತು ಬಲಭಾಗದಲ್ಲಿ 3 ಮಧ್ಯದ ದಿಂಡಿನೊಂದಿಗೆ ಸೇರಿ ಅವು ಒಟ್ಟು 7 ದೀಪಗಳ ಸ್ಥಾನವನ್ನು ಮಾಡಿದವು. ಶಾಸ್ತ್ರ ಗ್ರಂಥದಲ್ಲಿ 7 ಎಂಬುದು ಪೂರ್ಣತೆ ಮತ್ತು ಸಮಾಪ್ತಿಯ ಸಂಖ್ಯೆಯಾಗಿದೆ. 7 ದೀಪಗಳನ್ನು ಹೊಂದಿರುವ ದೀಪಸ್ತಂಭ ದೇವರ ಬೆಳಕು ಪೂರ್ಣವಾಗಿದೆ ಮತ್ತು ಯಾವುದರಲ್ಲೂ ಕೊರತೆ ಇಲ್ಲ ಎಂದು ಸಾರಿತು. ಇನ್ನೂ 2 ದೀಪಗಳಿಗಾಗಿ ಕಾಯುವ 5 ದೀಪಗಳಲ್ಲ, ಸುಮಾರು ತಲುಪುವ 6 ದೀಪಗಳಲ್ಲ, 7 ಪವಿತ್ರ ಸ್ಥಳದಲ್ಲಿ ಉರಿಯುತ್ತಿರುವ ದೇವರ ಸಂಪೂರ್ಣ ಮತ್ತು ಪೂರ್ಣ ಬೆಳಕು. 6 ಕೊಂಬೆಗಳು ಕ್ರಿಸ್ತನು ಹಿಡಿದಿರುವ ಮತ್ತು ಆತನ ಮೂಲಕ ಪ್ರಕಾಶಿಸುವ ಸಭೆಯನ್ನು, ದೇವ ಜನರನ್ನು ಸೂಚಿಸುತ್ತವೆ. ಪ್ರಕಟಣೆ 1ನೇ ಅಧ್ಯಾಯ 20ನೇ ವಾಕ್ಯ ರಹಸ್ಯವಾಗಿ ನೇರವಾಗಿ ಬಹಿರಂಗಪಡಿಸುತ್ತದೆ. 7 ದೀಪಸ್ತಂಭಗಳು 7 ಸಭೆಗಳಾಗಿವೆ. ಸಭೆಯೇ ದೀಪಸ್ತಂಭ, ಕ್ರಿಸ್ತನೇ ದಿಂಡು. ಕೊಂಬೆಗಳು ಮತ್ತು ದೇವರು ಒಟ್ಟುಗೂಡಿ ಕರೆಯಲ್ಪಟ್ಟ ಜನರು, ಕೆಹಾತ್ಯರು, ಸಭೆ, ಆತನಿಂದ ಎಲ್ಲ ದಿಕ್ಕುಗಳಲ್ಲಿ ವಿಸ್ತರಿಸಲ್ಪಟ್ಟಿದ್ದಾರೆ ಮತ್ತು ಆತನೊಂದಿಗೆ ಸಂಪರ್ಕಿಸಲ್ಪಡುವುದರಿಂದ ಬರುವ ಬೆಳಕಿನಿಂದ ಉರಿಯುತ್ತಿದ್ದಾರೆ. ಯಾವುದೇ ಕೊಂಬೆಯು ತನ್ನದೇ ಆದ ಬೆಳಕನ್ನು ಉತ್ಪಾದಿಸಲಿಲ್ಲ. ಪ್ರತಿಯೊಂದು ಕೊಂಬೆಯು ಕೇವಲ ಎಣ್ಣೆ ಮತ್ತು ಬೆಂಕಿಯಿಂದ ಉರಿಯುತ್ತಿರುವ ದೀಪವನ್ನು ಹಿಡಿದಿತ್ತು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯ ಸಭೆಯು ತನ್ನದೇ ಆದ ಬೆಳಕನ್ನು ಉತ್ಪಾದಿಸುವುದಿಲ್ಲ. ಅದು ಕ್ರಿಸ್ತನ ಬೆಳಕನ್ನು ಹಿಡಿದುಕೊಳ್ಳುತ್ತದೆ ಮತ್ತು ಅದನ್ನು ಲೋಕದಲ್ಲಿ ಉರಿಯಲು ಬಿಡುತ್ತದೆ. 6 ಕೊಂಬೆಗಳಲ್ಲಿ ಪ್ರತಿಯೊಂದರ ಮೇಲೆ 3 ಬಟ್ಟಲು ಆಕಾರದ ಅಲಂಕಾರಗಳಾಗಿದ್ದವು. ಪ್ರತಿಯೊಂದು 3 ಭಾಗಗಳನ್ನು ಹೊಂದಿರುವ ಬಾದಾಮಿ ಹೂವಿನ ಆಕಾರದಲ್ಲಿ ಕೆತ್ತಲ್ಪಟ್ಟಿತು. ಮೊಗ್ಗು, ಅರಳಿದ ಹೂವು ಅಥವಾ ದಾಳ ಮತ್ತು ಮಾಗಿದ ಬಾದಾಮಿ. ಪ್ರತಿ ಬಟ್ಟಲಿನ ಮೇಲೆ 3 ಹಂತಗಳು, ಪ್ರತಿ ಕೊಂಬೆಯ ಮೇಲೆ 9 ಹಂತಗಳು. 9ರಂತೆ 6 ಕೊಂಬೆಗಳು ಸೇರಿದರೆ 54. ಮಧ್ಯದ ದಿಂಡು ಇದೇ ರೀತಿಯಲ್ಲಿ 3 ಹಂತದ 4 ಬಟ್ಟಲುಗಳನ್ನು ಹೊಂದಿತ್ತು. ಒಟ್ಟು 12 ಮತ್ತು 54 ಪ್ಲಸ್ 12 66. ಬೈಬಲ್ನಲ್ಲಿರುವ ಪುಸ್ತಕಗಳ ನಿಖರವಾದ ಹೊಸ ಒಡಂಬಡಿಕೆ ದೀಪಸ್ತಂಭದ ಬಟ್ಟಲುಗಳಲ್ಲಿ ವರ್ಣಿಸಲಾಗಿದೆ ಮತ್ತು ಎಲ್ಲ 66 ಬಟ್ಟಲುಗಳು ಒಂದೇ ದೀಪಸ್ತಂಭದ ಮೇಲೆ ಮಧ್ಯದಲ್ಲಿ ಒಂದೇ ದಿಂಡಿನೊಂದಿಗೆ ಹಿಡಿದಲ್ಪಟ್ಟಿವೆ. ಧರ್ಮಶಾಸ್ತ್ರದ ಎಲ್ಲ 66 ಪುಸ್ತಕಗಳು ಕ್ರಿಸ್ತನಲ್ಲಿ ಒಟ್ಟಿಗೆ ಹಿಡಿದಿಟ್ಟಲ್ಪಟ್ಟಿರುತ್ತವೆ. ಆತನೇ ಪ್ರತಿಯೊಂದು ಪುಸ್ತಕದ ವಿಷಯ, ಪ್ರತಿಯೊಂದು ಪುಟದ ಕೇಂದ್ರ. ನ್ಯಾಯ ಪ್ರಮಾಣದಿಂದ ಕ್ರಿಸ್ತನನ್ನು ತೆಗೆದುಹಾಕಿ, ಆಗ ದೀಪಸ್ತಂಭಕ್ಕೆ ದಿಂಡಿರುವುದಿಲ್ಲ, ಅದು ಕುಸಿದು ಬೀಳುತ್ತದೆ. ಆದರೆ ಪ್ರತಿ ಬಟ್ಟಲಿನ ಮೇಲೆ ಇರುವ 3 ಹಂತಗಳು, ಮೊಗ್ಗು, ಅರಳಿದ ಹೂವು, ಬಾದಾಮಿ, ಕ್ರಿಸ್ತನ ಜೀವನದ 3 ಹಂತಗಳ ಬಗ್ಗೆ ಮಾತನಾಡುತ್ತವೆ. ಮೊಗ್ಗು ಆತನ ಜನನ ಮತ್ತು ಬಾಲ್ಯದ ಜೀವನದ ಬಗ್ಗೆ ಹೇಳುತ್ತದೆ. ಇನ್ನು ಸಂಪೂರ್ಣವಾಗಿ ತೆರೆಯದ ವಾಗ್ದಾನ, ದೇವರ ಜೀವನವು ಅಸ್ತಿತ್ವದಲ್ಲಿದೆ, ಆದರೆ ಇನ್ನೂ ಜಗತ್ತಿಗೆ ಸಂಪೂರ್ಣವಾಗಿ ಬಹಿರಂಗವಾಗಲಿಲ್ಲ. ನಜರೇತಿನಲ್ಲಿ ಶಾಂತವಾಗಿ ಬೆಳೆಯುತ್ತಿದೆ. ಅರಳಿದವು ಆತನ ಸಾರ್ವಜನಿಕ ಸೇವೆಯ ಬಗ್ಗೆ ಹೇಳುತ್ತದೆ.
ಇಸ್ರಾಯೇಲ್ಯರ ಕಣ್ಣ ಮುಂದೆ ದೇವರ ಜೀವನದ ತೆರೆದುಕೊಳ್ಳುವಿಕೆ, ಬೋಧನೆ, ಗುಣಪಡಿಸುವಿಕೆ, ಸೇವೆಯ 3.5 ವರ್ಷಗಳಲ್ಲಿ ಸುರಿಸಲ್ಪಟ್ಟ ಆತನ ಸ್ವಭಾವದ ಸಂಪೂರ್ಣ ಸುವಾಸನೆ ಮತ್ತು ಮಾಗಿದ ಬಾದಾಮಿ ಆತನ ಮರಣ ಮತ್ತು ಪುನರುತ್ಥಾನದ ಬಗ್ಗೆ ಹೇಳುತ್ತದೆ. ನಾವು ನೋಡಿದಂತೆ ಬಾದಾಮಿ ಚಳಿಗಾಲದ ನಂತರ ಅರಳುವ ಮೊದಲು ಮರ, ಸಾವು ಅಂತಿಮವಲ್ಲ ಎಂಬ ಸಂಕೇತ. ದೀಪಸ್ತಂಭದ ಮೇಲಿರುವ ಮಾಗಿದ ಹಣ್ಣು ಕ್ರಿಸ್ತನು ಮೊಗ್ಗು ಮತ್ತು ಅರಳುವಿಕೆ ಮತ್ತು ಮರಣದ ಮೂಲಕ ಹಾದು ಹೋಗಿ ಇನ್ನೊಂದು ಕಡೆಯಲ್ಲಿ ಮಾಗಿದ ನಾಶವಾಗದ ಫಲವನ್ನು ಹೊತ್ತು ಬಂದಿದ್ದಾನೆ ಎಂದು ಸಾರುತ್ತದೆ. ದೀಪಸ್ತಂಭವು ಶುದ್ಧ ಆಲಿವ್ ಎಣ್ಣೆಯಿಂದ ಉರಿಯುತ್ತಿತ್ತು. ಅತ್ಯುತ್ತಮ ಗುಣಮಟ್ಟ ದರ್ಜೆಯದು ಆಲಿವ್ಗಳಿಂದ ಹಿಂಡಿದ ಅಥವಾ ಒತ್ತಿದ ಎಣ್ಣೆ. ಬೇರೆ ಯಾವುದನ್ನು ಸೇರಿಸಲಿಲ್ಲ ಮತ್ತು ಯಾವುದೇ ಕೀಳುಮಟ್ಟದ ಮಿಶ್ರಣವಿರಲಿಲ್ಲ. ಎಣ್ಣೆಯನ್ನು ನಿರಂತರವಾಗಿ ಭರ್ತಿ ಮಾಡಬೇಕಾಗಿತ್ತು. ಎಣ್ಣೆ ಇಲ್ಲದಿದ್ದರೆ ಜ್ವಾಲೆಯು ಹಾರಿ ಹೋಗುತ್ತಿತ್ತು. ಚಿನ್ನ ಎಷ್ಟು ಸುಂದರವಾಗಿರಲಿ, ಬತ್ತಿ ಎಷ್ಟು ಪರಿಪೂರ್ಣವಾಗಿ ಕತ್ತರಿಸಲಿ, ಎಣ್ಣೆ ಖಾಲಿಯಾದರೆ ಬೆಳಕು ಹಾರಿ ಹೋಗುತ್ತಿತ್ತು. ಎಣ್ಣೆಯು ಐತಿಕವಾಗಿದ್ದರೆ ಜ್ವಾಲೆಯು ಆಹಾರ ನೀಡುವ ಸಂಪೂರ್ಣ ಮೂಲವೇ ಅದು. ಎಣ್ಣೆಯು ಕ್ರಿಸ್ತನ ಮೇಲೆ ಅಳತೆಯಿಲ್ಲದೆ ನೆಲೆಸಿದ ಅಭಿಷೇಕದ ಬಗ್ಗೆ ಮಾತನಾಡುತ್ತದೆ. ದೇವರು ಯಾರನ್ನು ಕಳುಹಿಸಿದ್ದಾನೋ ಈತನು ದೇವರ ಮಾತುಗಳನ್ನು ಕೇಳುತ್ತಾನೆ. ಆತನು ಆತ್ಮವನ್ನು ಅಳತೆಯಿಲ್ಲದೆ ಕೊಡುತ್ತಾನೆ. ಆದರೆ ಆತ್ಮವನ್ನು ಸ್ವೀಕರಿಸಿದ ಪ್ರತಿಯೊಬ್ಬ ಮನುಷ್ಯನೂ ಅದನ್ನು ಅಳತೆಯ ಪ್ರಕಾರ ಸ್ವೀಕರಿಸಿದನು. ಒಂದು ಪಾಲು ಅವರ ಕಡೆಗೆ ತಕ್ಕ ಅಳತೆ. ಆದರೆ ಕ್ರಿಸ್ತನು ಅಳತೆಯಿಲ್ಲದೆ ಆತ್ಮವನ್ನು ಸ್ವೀಕರಿಸಿದನು. ದೇವರ ಪೂರ್ಣ ಹಿಡಿತವಿಲ್ಲದೆ ಉಕ್ಕಿ ಹರಿಯುವ ಅಭಿಷೇಕ ಆತನ ಮೇಲೆ ಇತ್ತು. ಯೆಶಾಯ ಬರೆದ ಪತ್ರಿಕೆ 61ನೇ ಅಧ್ಯಾಯ 1ನೇ ವಾಕ್ಯ. ಕ್ರಿಸ್ತನ ಸ್ವಂತ ತಿಳುವಳಿಕೆ ಅಥವಾ ಪ್ರಕಟಣೆಯನ್ನು ನೀಡುತ್ತದೆ. ಯೆಹೋವನ ಆತ್ಮವು ನನ್ನ ಮೇಲಿದೆ, ಏಕೆಂದರೆ ಆತ್ಮನು ನನ್ನನ್ನು ಅಭಿಷೇಕಿಸಿದ್ದಾನೆ. ಮತ್ತು ಲೂಕ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಾಕ್ಯ. ಆತನು ನಜರೇತಿನ ಸಿನಗೋಗಿನಲ್ಲಿ ನಿಂತು ಈ ಮಾತುಗಳನ್ನೇ ಓದುತ್ತಾ, ಇಂದು ನೀವು ಕೇಳುತ್ತಿರಲಾಗಿ ಈ ವಾಕ್ಯ, ನ್ಯಾಯಪ್ರಮಾಣದ ವಾಕ್ಯವು ಇಂದು ನೆರವೇರಿತು ಎಂದು ಹೇಳಿದನು ದಾಖಲಿಸುತ್ತದೆ. ದೀಪಸ್ತಂಭದಲ್ಲಿ ಎಣ್ಣೆ ಶುದ್ಧವಾಗಿತ್ತು ಮತ್ತು ನಿರಂತರವಾಗಿತ್ತು. ಕ್ರಿಸ್ತನ ಮೇಲಿದ್ದ ಅಭಿಷೇಕ ಶುದ್ಧವಾಗಿತ್ತು ಮತ್ತು ಮಿತಿಯಿಲ್ಲದಾಗಿತ್ತು. ದೀಪಸ್ತಂಭದ ಮೇಲೆ ಉರಿಯುತ್ತಿದ್ದ ಜ್ವಾಲೆಯನ್ನು ಯಾಜಕನು ಸಾಮಾನ್ಯ ಬೆಂಕಿಯಿಂದ ಹಚ್ಚಲಿಲ್ಲ. ಯಾಜಕ ಕಂಡ 16ನೇ ಅಧ್ಯಾಯ 12ನೇ ವಾಕ್ಯ ನಮಗೆ ಹೇಳುವಂತೆ, ಬಂಗಾರದ ಬಲಿಪೀಠದ ಮೇಲಿನ ಬೆಂಕಿಯನ್ನು ಹೊರಾಂಗಣದಲ್ಲಿರುವ ಹಿತ್ತಾಳೆಯ ಬಲಿಪೀಠದ ಬಳಿಯಿಂದ ತೆಗೆದುಕೊಳ್ಳಲಾಗುತ್ತಿತ್ತು ಮತ್ತು ದೇವರು ಆ ಬೆಂಕಿಯನ್ನು ಹಚ್ಚಿದನು. ಬೆಂಕಿಯು ಪ್ರಾಯಶ್ಚಿತ್ತ ಮತ್ತು ಬಲಿಯ ಸ್ಥಳದಿಂದ ಹುಟ್ಟಿಕೊಂಡಿತು. ಅದು ಪವಿತ್ರ ಅಗ್ನಿ ಪ್ರತ್ಯೇಕಿಸಲ್ಪಟ್ಟದ್ದು, ಬಲಿಪೀಠದಿಂದ ಪವಿತ್ರ ಸ್ಥಳಕ್ಕೆ ಸಾಗಿಸಲ್ಪಟ್ಟದ್ದು. ದೇವರ ಮುಂದೆ ಉರಿಯುವುದನ್ನು ಬೆಳಗಿಸಲು ಯಾವುದೇ ಅನ್ಯ ಅಗ್ನಿಗೆ ಅನುಮತಿ ಇರಲಿಲ್ಲ. ಯಾಜಕ ಕಂಡ 10ನೇ ಅಧ್ಯಾಯ 1ನೇ ವಾಕ್ಯ ನಾದಾಬ್ ಮತ್ತು ಅಬೀಹು ಸತ್ತಿದ್ದನ್ನು ದಾಖಲಿಸುತ್ತದೆ. ಅವರು ಅನ್ಯ ಅಗ್ನಿಯನ್ನು ಅರ್ಪಿಸಿದರು. ನಿಗದಿಪಡಿಸಿದ ಮೂಲದಿಂದ ತೆಗೆದುಕೊಳ್ಳದ ಬೆಂಕಿಯಿಂದಾಗಿ ಅವರು ದಹಿಸಲ್ಪಟ್ಟರು. ಬೆಂಕಿಯು ಸರಿಯಾದ ಸ್ಥಳದಲ್ಲೇ ಬರಬೇಕಾಗಿತ್ತು. ಕ್ರಿಸ್ತನೇ ಬೆಂಕಿ ಮತ್ತು ಬೆಳಕು. ಯೋಹಾನ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಾಕ್ಯ ಆತನ ನೇರ ಪ್ರಕಟಣೆಯನ್ನು ದಾಖಲಿಸುತ್ತದೆ. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಜೀವದ ಬೆಳಕನ್ನು ಹೊಂದಿರುತ್ತಾನೆ. ಮತ್ತು ಆತನು ತಂದ ಬೆಂಕಿಯು ಬಲಿಪೀಠದಿಂದ ಬಂದಿತು. ಪ್ರಾಯಶ್ಚಿತ್ತದ ಸ್ಥಳದಿಂದ ಲೋಕದಲ್ಲಿ ಕ್ರಿಸ್ತನ ಬೆಳಕು ಆತನ ಬಲಿಯಿಂದ ಬೇರ್ಪಡಿಸಲಾಗದು. ಅದು ಕೇವಲ ಒಳ್ಳೆಯ ಬೋಧನೆಯ ಬೆಳಕಲ್ಲ, ಅಥವಾ ಕೇವಲ ಜ್ಞಾನವಲ್ಲ, ಅಥವಾ ಕೇವಲ ಮಾದರಿಯಲ್ಲ. ಅದು ಅರ್ಪಿಸಲ್ಪಟ್ಟ ಮತ್ತು ಎಬ್ಬಿಸಲ್ಪಟ್ಟ ಜೀವದ ಬೆಳಕು. ಅದೇ ಬಲಿಪೀಠದಿಂದ ಬಂದ ಬೆಂಕಿ. ಆದರೆ ಕ್ರಿಸ್ತನ ಪ್ರಾಯಶ್ಚಿತ್ತದಲ್ಲಿ ಬೇರೂರದ ಯಾವುದೇ ಬೆಳಕು ಅನ್ಯ ಅಗ್ನಿಯಾಗಿದೆ. ಬಲಿಯನ್ನು ತೆಗೆದುಹಾಕಿ ಬೋಧನೆಯನ್ನು ಮಾತ್ರ ಉಳಿಸಿಕೊಳ್ಳುವ ಯಾವುದೇ ಸುವಾರ್ತೆಯು
ಅನ್ಯ ಅಗ್ನಿಯಾಗಿದೆ. ದೀಪಸ್ತಂಭದ ಬೆಳಕು ಅಂಗೀಕೃತವಾಗಿದ್ದು ಅದು ಸರಿಯಾದ ಮೂಲದಿಂದ ಹಚ್ಚಲ್ಪಟ್ಟಿದ್ದರಿಂದ ಮಾತ್ರ, ಮತ್ತು ಕ್ರಿಸ್ತನ ಬೆಳಕು ರಕ್ಷಕನಾಗಿರುವುದು ಆತನು ತನ್ನ ಪ್ರಾಯಶ್ಚಿತ್ತದ ಬಲಿಯ ಮೂಲಕ ಬಂದಿರುವುದರಿಂದ ಮಾತ್ರ. ದೀಪಸ್ತಂಭವು ಪವಿತ್ರ ಸ್ಥಳದಲ್ಲಿ ಉರಿಯುತ್ತಿತ್ತು. ಇದರಿಂದ ಯಾಜಕರು ಸೇವೆ ಮಾಡಲು ನೋಡಬಹುದಾಗಿತ್ತು. ಅದು ಉತ್ತರ ಗೋಡೆಯ ಮೇಲೆ ಇದ್ದ ಸನ್ನಿಧಿ ರೊಟ್ಟಿಯ ಮೇಜನ್ನು ಬೆಳಕಿಸಿತು. ಅದು ಪರದೆಯ ಮುಂದೆ ಇದ್ದ ಧೂಪದ ಬಂಗಾರದ ಬಲಿಪೀಠವನ್ನು ಬೆಳಗಿಸುತ್ತಿತ್ತು. ದೀಪಸ್ತಂಭವಿಲ್ಲದೆ ಪವಿತ್ರ ಸ್ಥಳದಲ್ಲಿ ಬೇರೆ ಯಾವುದನ್ನು ನೋಡಲು ಅಥವಾ ಬಳಸಲು ಸಾಧ್ಯವಿರಲಿಲ್ಲ. ಕ್ರಿಸ್ತನೇ ಬೆಳಕು. ಅದು ಬೇರೆ ಎಲ್ಲವನ್ನು ಗೋಚರಿಸುವಂತೆ ಮಾಡುತ್ತದೆ. ವಾಕ್ಯ, ಪ್ರಾರ್ಥನೆ, ಸಹಭಾಗಿತ್ವ, ದೇವರ ಉಪಸ್ಥಿತಿ. ಆತನಿಲ್ಲದೆ ಎಲ್ಲವೂ ಕತ್ತಲೆಯಲ್ಲಿದೆ. ಆತನೊಂದಿಗೆ ಇಡೀ ಕೋಣೆಯು ಬೆಳಗುತ್ತದೆ. ಪ್ರಾರ್ಥನೆ. ಯೆಹೋವನೇ, ನೀನೇ ನನ್ನ ಬೆಳಕು ಮತ್ತು ರಕ್ಷಣೆ. ಯಾರಿಗೆ ನಾನು ಭಯಪಡಲಿ? ನೀನು ನಿಜವಾದ ಬೆಳಕನ್ನು ಲೋಕಕ್ಕೆ ಕಳುಹಿಸಿದ್ದಿ ಮತ್ತು ಕತ್ತಲೆಯು ಅದನ್ನು ಜಯಿಸುವುದಿಲ್ಲ. ದೀಪಸ್ತಂಭದ ಪ್ರತಿಯೊಂದು ವಿವರಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ನಾವು ಕ್ರಿಸ್ತನಲ್ಲಿ ಹಿಡಿದಿಟ್ಟಲ್ಪಟ್ಟಿದ್ದೇವೆ ಮತ್ತು ಆತನ ಬೆಳಕಿನಿಂದ ಉರಿಯಲು ಕರೆಯಲ್ಪಟ್ಟಿದ್ದೇವೆ ಎಂದು ನೆನಪಿಸುವ ಕೊಂಬೆಗಳಿಗಾಗಿ ಆತನ ಜೀವನ, ಮರಣ ಮತ್ತು ಪುನರುತ್ಥಾನದ ಪೂರ್ಣ ಸನ್ನಿವೇಶಗಳನ್ನು ಚಿನ್ನದಲ್ಲಿ ಬರೆದಿರುವ ಮೊಗ್ಗು, ಅರಳಿದ ಹೂ ಮತ್ತು ಬಾದಾಮಿಯ 3 ಹಂತಗಳಲ್ಲಿ ಆತನು ನಮ್ಮನ್ನು ಅಭಿಷೇಕಿಸಲು, ಆತನು ಅಭಿಷೇಕಿಸಿದ ಅಳತೆಯಿಲ್ಲದ ಎಣ್ಣೆಗಾಗಿ ನಾವು ಬೆಳೆಯಲು ಬಿಟ್ಟಿದ್ದ ಮಲಿನಕ್ಕಾಗಿ, ಅಂದರೆ ನಾವು ಉರಿಯುತ್ತಿರುವುದನ್ನು ತಡೆದು ಹೊಗೆಯಾಗಲು ಕಾರಣವಾದ ಪಾಪ, ಅಹಂಕಾರ, ಮೋಸಕರವಾದ ರಾಜಿ ಮಾಡಿಕೊಳ್ಳುವಿಕೆ ನಮ್ಮನ್ನು ಕ್ಷಮಿಸು. ಬಂಗಾರದ ಕತ್ತರಿಯನ್ನು ನಮ್ಮ ಕಡೆಗೆ ತರಲಿ. ಕತ್ತರಿಸಿ ಬೇಕಾದುದನ್ನು ಕತ್ತರಿಸು. ಅವುಗಳನ್ನು ಹಿಡಿದಿರುವ ಹಸ್ತವನ್ನು ನಾವು ನಂಬುತ್ತೇವೆ, ಏಕೆಂದರೆ ಅದು ಬಂಗಾರದ ಹಸ್ತ, ಕೋಪದಿಂದಲ್ಲ ಪ್ರೀತಿಯಿಂದ ಕತ್ತರಿಸಿ ದೈವಿಕ ಹಸ್ತ. ಈ ಲೋಕದಲ್ಲಿ ಪವಿತ್ರವಾಗಿ ನಾವು ಪ್ರಕಾಶಮಾನವಾಗಿ ಉರಿಯುವಂತೆ ಮಾಡು. ನಮ್ಮಲ್ಲಿರುವ ಕ್ರಿಸ್ತನ ಬೆಳಕು ನಮ್ಮ ಸುತ್ತಲಿರುವ ಎಲ್ಲವನ್ನು ಬೆಳಗಿಸಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.